ಹಿಂಗೆ ಇನ್ನೂ 10 ನೂರಾರು ಎಲ್ಲರಿಗೂ ಧನ್ಯವಾದಗಳು, ಎಲ್ಲರಿಗೂ ಧನ್ಯವಾದಗಳು. ಈಗಾಗಲೇ ಭಂಡಾರದ ಒಡತಿ ಈ ಒಂದು ಹಾಡಿಗೆ ಬಹಳ ದೊಡ್ಡ ರೆಸ್ಪಾನ್ಸ್ ಬಂದಿದೆ. ಸೊ ಈ ಒಂದು ಹಾಡಿನ ದೃಶ್ಯ ಹೇಗೆ ತಲೆಗೆ ಬಂತು ನಿಮಗೆ? ಎಲ್ಲ ಹೆಂಗೆ ಪ್ಲ್ಯಾನಿಂಗ್ ಬಂತು ಟೀಮ್ಗೆ? ಇದಕ್ಕಿಂತ ಮುಂಚೆ ಸಾಯಿ ಕಲಾವಿದ ಅಂತ ಹೇಳಿ ಒಬ್ರು ದೊಡ್ಡ ಕಲಾವಿದರು ಇದ್ದಾರೆ ಕನ್ನಡದಲ್ಲಿ. ಓಕೆ. ಅವರು ಇದಕ್ಕಿಂತ ಮುಂಚೆ ಒಂದು 3-4 ತಿಂಗಳಿಂದ ಇದಕ್ಕೆ ಎಫರ್ಟ್ ಹಾಕಿದ್ದಾರೆ. ಹಾಂ ಹಾಂ. ಅದಕ್ಕೋಸ್ಕರ 10 ವರ್ಷದ ನಂತರ ಗೋಕಾಕ್ನಲ್ಲಿ ಮಹಾಲಕ್ಷ್ಮೀ ದೇವಿ ಜಾತ್ರೆ ಆಗ್ತಾ ಇರೋದ್ರಿಂದ ಅದರ ಅದ್ದೂರಿಯಾಗಿ ಒಂದು ಗೀತೆಯನ್ನು ಮಾಡ್ಬೇಕಂತ ತಲೆಯಲ್ಲಿ ಬಂತು. ಅವರು ಮೊದಲು 1 ತಿಂಗಳ ಮುಂಚೆನೆ ಬೆಂಗಳೂರಲ್ಲಿ ರೆಕಾರ್ಡಿಂಗ್ ಮಾಡಿಸಿ ಒಳ್ಳೆ ಸಾಹಿತ್ಯನ ಬರೆಸಿ ಸಾಂಗ್ನ ರೆಡಿ ಮಾಡಿಸಿದ್ರು. ಅದ್ರ ತಕ್ಕಂಗೆ ನಿರ್ದೇಶನ ಆಗ್ಬೇಕಂತ ಹೇಳಿ ಆಯ್ಕೆ ಮಾಡಿ ನನ್ನನ್ನು ಕರ್ಕೊಂಡು ನನ್ನ ನಿರ್ದೇಶನದಲ್ಲಿ ಈ ರೀತಿಯಾಗಿ ಬಂದಾರ. ಸೊ ನೀವೇ ನಿರ್ದೇಶನ ಮಾಡ್ಬೇಕಂತ ಕಾಲ್ ಬಂದಾಗ ಎಷ್ಟು ಖುಷಿ ಆಗಿತ್ತು ನಿಮಗೆ? ತುಂಬಾ. ನಾನು ಜೀವನದಲ್ಲಿ ಯಾವುದಕ್ಕೂ ಖುಷಿ ಪಟ್ಟಿರಲಿಲ್ಲ. ಆದರೆ ಇದಕ್ಕೆ ಒಂದು 10 ವರ್ಷದ ಬಳಿಕ ಜಾತ್ರೆ ಆಗ್ತಾ ಇದೆ ಗೋಕಾಕ್ನಲ್ಲಿ ಅಂತ ಇದ್ರ ಬಗ್ಗೆ ಒಂದು ಗೀತೆಯನ್ನ ನಿರ್ದೇಶನ ಮಾಡೋಕ್ಕೆ ನನಗೆ ಬಂತಲ್ಲ, ಅದರಿಂದ ತುಂಬಾನೇ ಖುಷಿ ಆಯಿತು. ಸೊ ನಿಮ್ಮ ಜೊತೆಯಲ್ಲಿ ಇಡೀ ತಂಡ ಹೇಗೆ ನಡ್ಕೊಂತು ಅಂದ್ರೆ ಎಷ್ಟು ದಿನ ಚಿತ್ರೀಕರಣ ಆಯಿತು? 8 ದಿನ ಚಿತ್ರೀಕರಣ ಆಯಿತು. 8 ದಿನದಲ್ಲಿ ಒಟ್ಟಾಗಿ ಚಿತ್ರೀಕರಣ ಆಗಿರೋದು 3 ದಿನ. 3 ದಿನದಲ್ಲಿ ಪ್ಲಾನಿಂಗು ಕಾಸ್ಟ್ಯೂಮ್ಸ್ ಎಲ್ಲ ರೆಡಿ ಮಾಡ್ಕೋಬೇಕಂತಂದ್ರೆ, ಲೊಕೇಶನ್ ಎಲ್ಲ ಶಿಫ್ಟ್ ಮಾಡ್ಕೋಬೇಕಂತಂದ್ರೆ ಒಂದು 8 ದಿನ ಹಿಡಿತು. ಎಷ್ಟು ಉತ್ಸುಕ ಆಗಿದ್ರು ಅಂದರೆ ಎಲ್ಲ ಕಲಾವಿದರು ಈ ಒಂದು ಹಾಡಿನ ಚಿತ್ರೀಕರಣದಲ್ಲಿ? ಎಷ್ಟು ಉತ್ಸಾಹಿಗಳಾಗಿ ಬಂದಿದ್ರು ಕಲಾವಿದರೆಲ್ಲ? ತುಂಬಾ ಉತ್ಸಾಹದಿಂದ ಬಂದಿದ್ರು. ಕಮ್ಮಿ ಅಂದ್ರೂ ಒಂದು 50 ಜನ ಈ ಚಿತ್ರದಲ್ಲಿ ಕಲಾವಿದರಾಗಿ ಬೆಕ್ಕಿ ಬಂದರು. ಓಕೆ. ಈಗ ಬಿಡುಗಡೆ ಆಗಿ ಎಷ್ಟು ದಿನ ಆಯ್ತು ಸರ್? ಈಗ ಬಿಡುಗಡೆ 6 ದಿನ ಆಯಿತು. ಸೊ 6 ದಿನದಲ್ಲಿ 20,000ಕ್ಕಿಂತ ಜಾಸ್ತಿ ವ್ಯೂಸ್ ಹೋಗಿದೆ. ಹೇಗೆ ಅನಿಸ್ತದೆ ಇವಾಗ? 25,000ಕ್ಕಿಂತ ಜಾಸ್ತಿ ಆಗಿದೆ. ತುಂಬಾನೇ ಖುಷಿ ಆಗ್ತಾ ಇದೆ. ಜಾತ್ರೆ ಮುಗಿಯುವಾಗಾಗಿ ಸುಮಾರು ಒಂದು 200K ಆಗ್ಬೋದು ಅಂತ ನಮ್ಮ ಅನಿಸಿಕೆ. ಸೊ ವೀಕ್ಷಕರು ಎಲ್ಲ ಕಮೆಂಟ್ಗಳಲ್ಲಿ ಎಲ್ಲ ಇದು ಮಾಡ್ತಾ ಇದ್ದಾರೆ. ಎಲ್ಲ ಕಮೆಂಟ್ಗಳು ಓದೋಕ್ಕಾಗಲ್ಲ. ಸೊ ಕಮೆಂಟ್ ಮಾಡಿದ, ಶೇರ್ ಮಾಡಿದ ಎಲ್ಲ ಜನತೆಗೂ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ನೀವು? ತುಂಬ ಹೃದಯಪೂರ್ವಕವಾಗಿ ಎಲ್ಲ ಕಲಾವಿದರ ಕಡೆಯಿಂದ ಅನಂತ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬ ಖುಷಿ ಆಗುತ್ತೆ ಅವ್ರ ಕಮೆಂಟ್ಸ್ಗಳೆಲ್ಲ. ಸೊ ಈಗ ಬಂಗಾರದ ಒಡತಿ ಚಿತ್ರೀಕರಣ ಮಾಡಿದ್ರಿ, ಹಾಗೆ ವಿಶೇಷವಾಗಿ ಎಲ್ಲ ಸನ್ಮಾನ ಮಾಡಿದ್ರು. ಈ ಸನ್ಮಾನ ಮಾಡಿದ್ದಕ್ಕಾಗಿ ಒಂದು ಏನು ನಿಮ್ಮ ಅನಿಸಿಕೆ ಎಲ್ಲರಿಗೂ? ಈಗ ಮೊದಲಿನಿಂದನೂ ಸುಮಾರು ವರ್ಷಗಳಿಂದ ಈ ನಮ್ಮ ಸ್ನೇಹಿತರಾದ ಯುವ ಜೀವನ ಸೇವಾ ಸಂಸ್ಥೆಯವರು, ನಮ್ಮ ಗೆಳೆಯರೆಲ್ಲರೂ ಕೂಡಿ ನನ್ನ ಈ ಹಂತಕ್ಕೆ ಕರ್ಕೊಂಡು ಬಂದಿದ್ದಾರೆ. ಅದಕ್ಕೋಸ್ಕರ ನಾ ಏನೇ ಒಂದು ಹೊಸ ಕಾರ್ಯನ ಮೂಡಲಿಗೂರಲ್ಲಿ ತಂದು ಕೊಟ್ಟರು ಕೂಡ ಮೊದಲು ಖುಷಿಯಿಂದ ನನಗೆ ಕರೆದು ಸನ್ಮಾನ ಮಾಡಿ ಈ ರೀತಿ ನಮಗೆ ಸಂತೋಷವನ್ನು ಪಡಿಸ್ತಾರೆ. ಹೌದು ಸರ್, ತಮ್ಮ ಮಾಹಿತಿಗೆ ಧನ್ಯವಾದಗಳು. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ ಎಲ್ಲ ಮೊದಲಿಗೆ ಜನತೆಗೆ ಹಾಗೂ ಗೋಕಾಕ್ ಕರ್ನಾಟಕ ನಾಡಿನ ಗೋಕಾಕ್ ಜನತೆಗೆ. ನಮ್ಮ ಯುವ ಜೀವನ ಸೇವಾ ಸಂಸ್ಥೆಯ ಮಾಜಿ ಅಧ್ಯಕ್ಷರವರು ಹಾಗೂ ಮೊದಲಿಗೆ ಪಟ್ಟಣದಲ್ಲಿ ಹಲವಾರು ಕಿರುಚಿತ್ರಗಳನ್ನು ಒಂದು ನಿರ್ಮಾಣ ಮಾಡಿ ಅಥವಾ ಡೈರೆಕ್ಷನ್ ಮಾಡಿದಂಥ ನನ್ನ ಆತ್ಮೀಯ ಗೆಳೆಯ ಓಮ್ಸ್ ಅಂತ ಹಾಗೂ ನಮ್ಮೆಲ್ಲ ಸ್ನೇಹಿತರಿಗೆ ನಮಸ್ಕರಿಸುತ್ತಾ, ಏನಪ್ಪ ಅಂತಂದ್ರೆ ನಮ್ಮ ಮೊದಲಿಗೆ ಪಟ್ಟಣದಾಗ ಒಂದು ಯುವ ಕಲಾವಿದ ಭಾಳಷ್ಟು ಕಿರುಚಿತ್ರಗಳನ್ನು ಮಾಡಿದ್ದಾರೆ. ಅದು ಈ ಒಂದು ಹೊಸದಂದ್ರೆ ನಮ್ಮ ಕರ್ನಾಟಕ ನಾಡಿನ ಹೆಮ್ಮೆಯ ತಾಯಿ ಮಹಾಲಕ್ಷ್ಮಿಯ ಭಂಡಾರದ ಒಡತಿ ಎಂಬ ಒಂದು ಸುಂದರ ಸೂಪರ್ ಹಿಟ್ ಸಾಂಗ್ ಮಾಡಿದ್ದಾರೆ. ಅದಕ್ಕೆ ಭಾಳಷ್ಟು ನಮ್ಗೆ ಖುಷಿ ಆಯಿತು, ಹೆಮ್ಮೆ ಆಯಿತು. ಯಾಕಂದರೆ 10 ವರ್ಷಗಳ ನಂತರ ನಡೆಯುವಂಥ ಈ ಅದ್ದೂರಿ ಜಾತ್ರೆಗೆ ವಿವಿಧ ಕಲಾವಿದರನ್ನು ಹಾಗೂ ವಾದ್ಯ ಮೇಳಗಳನ್ನು ಒಳಗೊಂಡು ಸಾಕಷ್ಟು ಜನರ ಕಲಾವಿದರನ್ನು ಕರ್ಕೊಂಡು ಅದು ಒಗ್ಗೂಡಿಸ್ಕೊಂಡು ಇಷ್ಟೊಂದು ಚಿತ್ರೀಕರಣ ಮಾಡೋದು ಅಸಾಧ್ಯವಾದ ಮಾತು. ಆ ಒಂದು ಸಾಧನೆಯನ್ನು ಅವರು ಮಾಡಿದ್ದಾರೆ. ಆ ಸಾಧನೆ ಮಾಡಿದ್ದಕ್ಕಾಗಿ ಅವರು ಈ ವಿಡಿಯೋ ವೈರಲ್ ಆಗಿ ಸಾಕಷ್ಟು ಜನ ನೋಡಿ ಹರಿಸಿದ್ದಾರೆ ಹಾಗೂ ಸಂತೋಷ ವ್ಯಕ್ತಪಡಿಸಿದ್ದಾರೆ. ಅವರಿಗೆ ಶುಭಾಶಯನ ತಿಳಿಸಿದ್ದಾರೆ. ಅವರಲ್ಲಿ ನಾವು ಒಬ್ಬರು ಎಲ್ಲ ನಾವು ಒಟ್ಟಿಗೆ ಅವರು ಸಹ ನಾವು ಪಾಲ್ಗೊಳ್ತೀವಿ. ಮತ್ತು ನಮ್ಮ ಮುದಗಿ ಪಟ್ಟಣದ ಯುವ ಪ್ರತಿಭೆ ಇಂಥ ಒಂದು ಡೈರೆಕ್ಷನ್ ಮಾಡಿರೋದು ತುಂಬ ಹೆಮ್ಮೆಯ ವಿಷಯ ಅಂತ ಹೇಳ್ತಾ ಅವರಿಗೆ ಮತ್ತೊಮ್ಮೆ ನಾವು ನಮ್ಮ ಸಂಸ್ಥೆ ವತಿಯಿಂದ ಶುಭಾಶಯ ತಿಳಿಸುತ್ತಾ, ಇನ್ನೊಮ್ಮೆ ಇಂಥ ಅದ್ದೂರಿ ಚಿತ್ರಗಳನ್ನು ಇನ್ನೂ ಮುಂದೆ ಮಾಡಿ ಆ ಶುಭೋದಂಗ ಆ ಮಹಾಲಕ್ಷ್ಮಿ ತಾಯಿ ಅವರಿಗೆ ಆಶೀರ್ವಾದ ಮಾಡಿ ಅಂತೇಳಿ ಹರಿಸ್ತೀವಿ. ನಮಸ್ಕಾರ. ಮಹಾಲಕ್ಷ್ಮಿ ತಾಯಿ ಹಾಗೂ ಶುಭರಂಗ ತಾಯಿ ಪಾದಗಳಿಗೆ ನಮಸ್ಕರಿಸುತ್ತಾ, ಮೂಡಲಿಗೆಯ ಒಬ್ಬ ಪುಟ್ಟ ಕಲಾವಿದ ಹಲವಾರು ವರ್ಷಗಳಿಂದ ಇಲ್ಲಿ ಕಿರುಚಿತ್ರ ಕೊತ್ತ ಮಿನಿ ಗ್ಯಾಂಗ್ ಎಂಬ ಒಂದು ಗ್ಯಾಂಗ್ ಒಪ್ಪಿಸಿಕೊಂಡು ಡೈರೆಕ್ಷನಲ್ಲಿ ಎಲ್ಲ ಒಂದು ಒಳ್ಳೆ ಒಂದು ಶಾರ್ಟ್ ಮೂವಿ ಮಾಡುತ್ತಾ ಎಲ್ಲಿ ಮೂಡಿಗೆಲ್ಲೇ ಇದ್ರು ಅಂಥವ್ರನ್ನ ಈ ಒಂದು 10 ವರ್ಷದ ಗ್ರಾಮ ದೇವತೆ ಗೋಕಾಕ್ ನಾಡಿನ ಗ್ರಾಮ ದೇವತೆಯ ಜಾತ್ರೆಗೆ ಸಾಂಗ್ ಮಾಡುವ ಅವಕಾಶ ಸಿಕ್ಕಿದ್ದು ಅವರ ಒಂದು ಪೂರ್ವ ಜನ್ಮದ ಪುಣ್ಯ ಅಂತ ನಾನು ತಿಳ್ಕೊಂಡಿದ್ದೀನಿ. ಯಾಕಂತ ಹೇಳಿದ್ರೆ ಸಣ್ಣ ಕಲಾವಿದರು ಅಂಥ ಜಾತ್ರೆಯಲ್ಲಿ ಒಂದು ಸಾಂಗ್ ಕೊಡಬೇಕಾದ್ರೆ ಒಂದು ಅವ್ರಿಗೆ ಹೆಂಗೆ ಸಂತೋಷ ಆಗಿರ್ತಂದ್ರಪ್ಪ,
ಒಂದು ದೊಡ್ಡ ಫಿಲ್ಮ್ ಮಾಡಿದಷ್ಟು ಸಂತೋಷ ಆಗಿರ್ಬೇಕಂತ ನನ್ನ ಅನಿಸಿಕೆ ಅದು. ಯಾಕಂತ ಹೇಳಿದರೆ ನಮ್ಮ ಭಾಗದ ಸಾಹುಕಾರ ಕ್ಷೇತ್ರ ಅದು. ಗೋಕಾಕದಲ್ಲಿ ನಮ್ಮ ಸಾಹುಕಾರ ರಮೇಶ್ ಸಾಹುಕಾರ ಇರ್ತಾರೆ, ಅರ್ಬೈಯಲ್ಲಿ ನಮ್ಮ ಬಾಲಚಂದ್ರ ಸಾಹುಕಾರ ಇರ್ತಾರೆ, ನೆಕ್ಸ್ಟ್ ಸತೀಶ್ ಸಾಹುಕಾರ. ಅಂದರೆ ಸಾಹುಕಾರ ಸಾಮ್ರಾಜ್ಯದಲ್ಲಿ ಅಂಥದ್ದೊಂದು ಸಾಂಗ್ ಕೊಡೋದಂದರೆ ಒಂದು ಅವರು ಅದ್ಭುತ ಕೆಲಸ ಮಾಡಿದ್ದಾರೆ. ಗ್ರಾಮ ದೇವತೆಯ ಜಾತ್ರೆ ಅತಿ ಉತ್ಸುಕತೆಯಿಂದ ಅದ್ಧೂರಿಯಾಗಿ ನಡೆಯುತ್ತಿದೆ. ಈ ಅದ್ಧೂರಿ ಜಾತ್ರೆಯಲ್ಲಿ ಅವರ ಈ ಕೊಟ್ಟಂಥ ಸಾಂಗು 2 ಲಕ್ಷ ವ್ಯೂಗಳ ಓಡಲಿ ಅಂತ ನಾನೊಂದು ಅವ್ರಿಗೆ ಶುಭ ಹಾರೈಸುತ್ತಾ ಸಂತೋಷ್ ಓಂ ಸಂತ ಅವರಿಗೆ ಅಭಿನಂದನೆ ತಿಳಿಸುತ್ತೇನೆ.